ಇವತ್ತಿನ ಈ ಡೀಪ್ ಡೈವ್ನಲ್ಲಿ ನಮ್ಮ ಅದ್ಭುತ ಭೂಮಿಯ ಮೇಲಿರುವ ನೆಲ ಮತ್ತೆ ಸಾಗರಗಳ ಕಥೆ ಬಗ್ಗೆ ಮಾತಾಡೋಣ. ಅಂದ್ರೆ ಭೂಮಿ ಮೇಲಿನ ಕಾಂಟಿನೆಂಟ್ಸ್ ಮತ್ತೆ ನೀರು ಹೇಗೆ ಒಟ್ಟಿಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಖಂಡಿತ. ಭೂವಿನ ನಾವು ಬಾಹ್ಯಾಕಾಶದಿಂದ ನೋಡಿದ್ರೆ ಒಂದು ದೊಡ್ಡ ನೀಲಿ ಬಣ್ಣದ ಚೆಂಡು ತರ ಕಾಣುತ್ತೆ ಅಲ್ವಾ? ಹೌದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಣ್ಣ ಉದಾಹರಣೆ ಅಂದ್ರೆ ಒಂದು ದೊಡ್ಡ ರೌಂಡ್ ಲಡ್ಡು ಅಂತ ಕಲ್ಪಿಸ್ಕೊಳ್ಳಿ. ಆ ಲಡ್ಡು ಮೇಲೆ ಅಲ್ಲಲ್ಲಿ ಸ್ವಲ್ಪ ಒಣದ್ರಾಕ್ಷಿ ಅಂಟಿಸಿರ್ತಾರಲ್ವಾ, ಆ ಒಣದ್ರಾಕ್ಷಿಗಳೇ ನಮ್ಮ ಕಾಂಟಿನೆಂಟ್ಸ್. ಲಡ್ಡು ಮತ್ತೆ ದ್ರಾಕ್ಷಿ ಹೋಲಿಕೆ ಮಕ್ಕಳಿಗೆ ಬೇಗ ಅರ್ಥ ಆಗತ್ತೆ. ಆದ್ರೆ ವಿಜ್ಞಾನದ ಪ್ರಕಾರ ಆ ಕಾಂಟಿನೆಂಟ್ಸ್ ಸುಮ್ನೆ ಮೇಲ್ಮೈಯಲ್ಲಿ ಅಂಟಿಕೊಂಡಿಲ್ಲ. ಓಹೋ, ಹಾಗಾದ್ರೆ ಅದು ಹೇಗೆ ನಿಂತಿದೆ? ಅಂದ್ರೆ ಅವು ದೊಡ್ಡ ದೊಡ್ಡ ಕಲ್ಲಿನ ಪದರಗಳು. ಅದನ್ನ ನಾವು ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಕರಿತೀವಿ. ಆ ಪ್ಲೇಟ್ಸ್ ಮೇಲೆ ಈ ಕಾಂಟಿನೆಂಟ್ಸ್ ಕೂತಿವೆ. ವಾವ್! ಅಂದ್ರೆ ನಮ್ಮ ಭೂಮಿ ಒಂದು ದೊಡ್ಡ ಪಜಲ್ ಗೇಮ್ ಇದ್ದ ಹಾಗೆ. ನಮ್ಮಲ್ಲಿ ಒಟ್ಟು 7 ಕಾಂಟಿನೆಂಟ್ಸ್ ಇವೆ ಅಲ್ವಾ? ಹೌದು, 7. ನಾವು ವಾಸ ಮಾಡೋ ಅತಿ ದೊಡ್ಡ ಏಷ್ಯಾ ಮತ್ತೆ ಪ್ರಾಣಿಗಳಿಗೆ ತುಂಬಾ ಹೆಸರಾದ ಆಫ್ರಿಕಾ. ಮತ್ತೆ ಆ ನಾರ್ತ್ ಅಮೆರಿಕಾ ಹಾಗೆ ಸೌತ್ ಅಮೆರಿಕಾ ಕೂಡ ಇವೆ. ಜೊತೆಗೆ ಪೂರ್ತಿ ಮಂಜಿನಿಂದ ಕವರ್ ಆಗಿರೋ ಐಸ್ ಕ್ವೀನ್ ಅಂಟಾರ್ಕ್ಟಿಕಾ ಮತ್ತೆ ಯುರೋಪ್. ಅದೇ ಮತ್ತೆ ಕೊನೆಯದಾಗಿ ಅತ್ಯಂತ ಚಿಕ್ಕದಾದ ಆಸ್ಟ್ರೇಲಿಯಾ. ಇಲ್ಲಿ ಇನ್ನೊಂದು ಮಜವಾದ ವಿಷಯ ಅಂದ್ರೆ ಯುರೋಪ್ ಮತ್ತು ಏಷ್ಯಾ ಒಂದೇ ದೊಡ್ಡ ಪಜಲ್ ಪೀಸ್ ಮೇಲೆ ಇರೋದ್ರಿಂದ ಅದನ್ನ ಒಟ್ಟಿಗೆ ಯುರೇಷಿಯಾ ಅಂತಲೂ ಕರೀತಾರೆ. ಓಹೋ, ಹೌದಾ? ಆದ್ರೆ ನನಗೊಂದು ಡೌಟ್ ಇದೆ. ಇವಾಗ ಈ ಆಸ್ಟ್ರೇಲಿಯಾ ಸುತ್ತ ಪೂರ್ತಿ ನೀರು ಮಾತ್ರ ಇದೆಯಲ್ವಾ? ಹಾಗಾದ್ರೆ ಅದನ್ನ ಕೇವಲ ಒಂದು ಐಲೆಂಡ್ ಅಂತ ಕರಿಬೋದು ತಾನೆ? ತುಂಬಾ ಜನ ಹೀಗೆ ಕನ್ಫ್ಯೂಸ್ ಆಗ್ತಾರೆ. ಆದ್ರೆ ಒಂದು ಸಣ್ಣ ತುಂಡು ಭೂಮಿ ನೀರಿನ ಮಧ್ಯೆ ಇದ್ರೆ ಅದನ್ನ ಕೇವಲ ಐಲೆಂಡ್ ಅಂತಾರೆ. ಆದ್ರೆ ಆಸ್ಟ್ರೇಲಿಯಾ ತುಂಬಾ ದೊಡ್ಡದಾಗಿದೆಯಲ್ವಾ? ನಿಖರವಾಗಿ. ಅದು ತನ್ನದೇ ಆದ ಪ್ರತ್ಯೇಕ ಟೆಕ್ಟಾನಿಕ್ ಪ್ಲೇಟ್ಸ್ ಮೇಲೆ ಕೂತಿದೆ. ಅಷ್ಟು ದೊಡ್ಡದಾಗಿರೋದ್ರಿಂದಲೇ ಅದನ್ನ ಐಲೆಂಡ್ ಕಾಂಟಿನೆಂಟ್ ಅಂತ ಕರೀತಾರೆ. ಅರ್ಥ ಆಯ್ತು. ಇವಾಗ ಈ ಕಾಂಟಿನೆಂಟ್ ಸುತ್ತ ಇರೋ ದೊಡ್ಡ ದೊಡ್ಡ ಸಾಗರಗಳ ಬಗ್ಗೆ ಮಾತಾಡೋಣ. ಸಾಗರಗಳು ಅಂದ್ರೆ ಕೇವಲ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ತರ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಅವು ನಮ್ಮ ಪ್ರಪಂಚದ ಕ್ಲೈಮೇಟ್ ರೆಗ್ಯುಲೇಷನ್ ಮಾಡ್ತವೆ. ಅದೇ ತರ ಸಾಗರಗಳು ಭೂಮಿನ ತಂಪಾಗಿಡ್ತಾ? ಹೌದು, ಸೇಮ್ ಅದೇ ತರ. ಸೂರ್ಯನ ಬಿಸಿ ನೀರಿನ ಮೇಲೆ ಬಿದ್ದಾಗ ಆ ನೀರು ಆವಿಯಾಗಿ ಮೋಡ ಆಗುತ್ತೆ. ಆಮೇಲೆ ಆ ಮೋಡಗಳಿಂದ ರೈನ್ಫಾಲ್ ಆಗಿ ನಮ್ ರೈತರು ಬೆಳೆಯೋ ಬೆಳೆಗಳಿಗೆ ನೀರ್ ಸಿಗುತ್ತೆ. ಇದೆ ಅಲ್ವಾ ಆ ವಾಟರ್ ಸೈಕಲ್? ಅದೇ. ಇದು ಭೂಮಿಗೆ ಎಷ್ಟು ಮುಖ್ಯ ಅಂದ್ರೆ ಈ ಸಾಗರಗಳು ಇಡೀ ಪ್ರಪಂಚದ ಟೆಂಪರೇಚರ್ನ ಬ್ಯಾಲೆನ್ಸ್ ಮಾಡ್ತವೆ. ವಾವ್! ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನಮ್ಗೆ ಉಸಿರಾಡೋಕೆ ಬೇಕಾದ ಆಕ್ಸಿಜನ್ ಬರೀ ನಮ್ ಸುತ್ತ ಇರೋ ಆಲದ ಮರ ಅಥವಾ ಅರಳಿ ಮರಗಳಿಂದ ಮಾತ್ರ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಇಲ್ಲವೇ ಇಲ್ಲ. ಸಾಗರದೊಳಗಡೆ ಕಣ್ಣಿಗೆ ಕಾಣಿಸದ ಸಣ್ಣ ಸಣ್ಣ ಗಿಡಗಳಿರ್ತವೆ. ಅವುಗಳನ್ನ ಮರೀನ್ ಫ್ಲೋರಾ ಅಂತ ಕರೀತಾರೆ. ಹೌದಾ? ಅಂದ್ರೆ ಆ ಸಣ್ಣ ಗಿಡಗಳು ಕೂಡ ನಮ್ಗೆ ಆಕ್ಸಿಜನ್ ಕೊಡುತ್ತಾ? ಹೌದು. ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಪ್ರಪಂಚದ ಅರ್ಧದಷ್ಟು ಆಕ್ಸಿಜನ್ ಪ್ರೊಡಕ್ಷನ್ ಈ ಸಾಗರದ ಮರೀನ್ ಫ್ಲೋರಾಗಳಿಂದಲೇ ಬರೋದು. ಅಬ್ಬಾ! ನಮ್ಗೆ ಮಾತ್ರ ಅಲ್ಲ, ಸಾಗರದಲ್ಲಿರೋ ಸಣ್ಣ ಸೀಗಡಿಯಿಂದ ಹಿಡಿದು ದೊಡ್ಡ ತಿಮಿಂಗಿಲದವರೆಗಿನ ಎಲ್ಲಾ ಮರೀನ್ ಫಾನಾಗೂ ಇದೇ ಉಸಿರು. ನಿಜ. ಇಷ್ಟೆಲ್ಲ ಹೆಲ್ಪ್ ಮಾಡೋ ಸಾಗರನ ನಾವು ತುಂಬಾ ಯೂಸ್ ಮಾಡ್ತೀವಿ. ಆಟಿಕೆಗಳ್ನ, ಬಟ್ಟೆಗಳ್ನ ಹಡಗಿನಲ್ಲಿ ತರೋಕೆ ಟ್ರೇಡ್ ಅಂಡ್ ಟ್ರಾನ್ಸ್ಪೋರ್ಟ್ಗೆ ಸಾಗರನೇ ಬೇಕು. ಆದ್ರೆ ಇದೇ ಸಾಗರದಲ್ಲಿ ಸೈಕ್ಲೋನ್ಸ್ ಮತ್ತೆ ಸುನಾಮಿಯಂತಹ ದೊಡ್ಡ ಅಪಾಯಗಳು ಕೂಡ ಇವೆಲ್ವಾ? ಹೌದು. ಆದ್ರೆ ಪ್ರಕೃತಿಗಿಂತ ಮನುಷ್ಯರೇ ಸಾಗರಕ್ಕೆ ದೊಡ್ಡ ಅಪಾಯ ಆಗ್ತಾ ಇದ್ದಾರೆ. ಅದು ಹೇಗೆ? ಇವಾಗ ನಾವು ಬೀಚ್ನಲ್ಲಿ ಆಟಾಡೋಕ್ ಹೋದಾಗ ನಾವು ತಿಂದಿರೋ ಖಾಲಿ ಕುರ್ಕುರೆ ಪ್ಯಾಕೆಟ್ನ ಅಲ್ಲೇ ಎಸೆದು ಬರ್ತೀವಿ ಅಂತ ಇಟ್ಕೊಳ್ಳಿ. ಅದ್ರಿಂದ ಏನಾಗುತ್ತೆ? ಆ ಪ್ಲಾಸ್ಟಿಕ್ ಪ್ಯಾಕೆಟ್ ನೀರಿಗೆ ಸೇರಿ ಸಣ್ಣ ಮೈಕ್ರೋಪ್ಲಾಸ್ಟಿಕ್ಸ್ ಆಗಿ ಒಡೆದೋಗುತ್ತೆ. ಇದೇ ದೊಡ್ಡ ಓಷನ್ ಪೊಲ್ಯೂಷನ್. ಅಯ್ಯೋ, ಆ ಪ್ಲಾಸ್ಟಿಕ್ನ ಪಾಪ ಮೀನುಗಳು ತಿಂದ್ರೆ ಅವಗೂ ಕಾಯಿಲೆ ಬರುತ್ತಲ್ವಾ? ಖಂಡಿತ. ಇದರ ಜೊತೆಗೆ ಅತಿಯಾಗಿ ಮೀನ್ ಹಿಡಿಯೋದು ಅಂದ್ರೆ ಓವರ್ ಫಿಶಿಂಗ್ ಮಾಡೋದ್ರಿಂದ ಸಮುದ್ರದ ಜೀವಿಗಳು ತುಂಬಾ ಕಮ್ಮಿ ಆಗ್ತಾ ಇವೆ. ಸೊ ನಮ್ಮ ಫ್ಯೂಚರ್ಗೋಸ್ಕರ ಈ ಸಾಗರಗಳ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಮಾಡೋದು ನಮ್ಮೆಲ್ಲರ ಮೊದಲ ಕರ್ತವ್ಯ. 100ಕ್ಕೆ 100 ಸತ್ಯ. ನಾವು ಸಾಗರನ ಕಾಪಾಡಿದ್ರೆ ಸಾಗರ ನಮ್ಮನ್ನ ಕಾಪಾಡುತ್ತೆ. ಕರೆಕ್ಟ್. ಈ ಕಾಂಟಿನೆಂಟ್ಸ್ ನಮಗೆ ಭದ್ರವಾಗಿ ನಿಲ್ಲೋಕೆ ಜಾಗ ಕೊಟ್ರೆ ಸಾಗರಗಳು ನಮಗೆ ಗಾಳಿ, ನೀರು ಮತ್ತೆ ಆಹಾರನ ಕೊಡ್ತವೆ. ಈ ಬ್ಯಾಲೆನ್ಸ್ನ ಅರ್ಥ ಮಾಡ್ಕೊಂಡು ಕಾಪಾಡ್ಕೊಳ್ಳೋದು ನಮ್ಗೆಲ್ರಿಗೂ ತುಂಬಾ ಮುಖ್ಯ. ಹೌದು.